ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದು ಪಾವಲೆ ಅಂತ. ನಾನು ICC ಡೈರೆಕ್ಟ್ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದು ಆಲ್ಮೋಸ್ಟ್ 5 years ಇಂಡಿಯಾ ಫೈನಾನ್ಸಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು. ಇವತ್ತು ನಾವು HDFC ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದ್ರೆ FDL ಮಾಡಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಬರುತ್ತೆ, HDFC ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನ ಇದರಲ್ಲಿ ಡಿಸ್ಕಸ್ ಮಾಡೋಣ. ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂಥ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಫಂಡ್ ಬಂದು HDFC ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ. ಇದು HDFC AMC ಅಲ್ಲಿ ಇರೋದು. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ನಿಮಗೆ NAV ಬಂದು 29.557 ಇದೆ. NAV ಬಂದು ನಿಮಗೆ 29.557 ಇದೆ. ಇದ್ರ ಫಂಡ್ ಸೈಜ್ ಬಂದು 43,000 to 56.73 crore ಇದೆ. 43,246.73 ಕೋಟಿ ಅಮೌಂಟ್ ಈ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಆ ಫಂಡ್ ಸೈಜ್ ಇರೋದು. ಎಕ್ಸ್ಪೆನ್ಸಿವ್ ರೇಷಿಯೋ ಬಂದು 1.63 ಇದೆ. ಈ ಫಂಡ್ ಬಗ್ಗೆ ನೋಡೋಣ. ಸ್ಕೀಮ್ ಡೀಟೇಲ್ಸ್ ನೋಡಿ. ಫಂಡ್ ಮ್ಯಾನೇಜರ್ ಬಂದು ಪ್ರಶಾಂತ್ ಜೈನ್ ಅಂತ ಇದ್ದಾರೆ. ಆಲ್ಮೋಸ್ಟ್ 13 years ಪ್ಲಸ್ ಇಂದ ಒಬ್ಬರೇ ಫಂಡ್ ಮ್ಯಾನೇಜರ್ ಇರೋದು. ಈ ಫಂಡ್ ಲಾಂಚ್ ಆಗಿರೋದು 11 September 2000 ರಲ್ಲಿ. ಎಕ್ಸ್ಪೆನ್ಸಿವ್ ರೇಷಿಯೋ ಹೇಳಿದಾಗೆ 1.63 ಡಿಕ್ಲೇರ್ಡ್ ಆನ್ 30 September 2021 ಗೆ ಇರೋದು. ಬೆಂಚ್ ಮಾರ್ಕ್ ಬಂದು ಇದು ನಿಫ್ಟಿ 50 ಅಲ್ಲಿ ಇರೋದು. ಮಿನಿಮಮ್ ಈ ಫಂಡ್ ಅಲ್ಲಿ ನೀವು ಮಿನಿಮಮ್ ಅಮೌಂಟ್ ಬಂದು 500 rupees ನೀವು ಸಿಪ್ ಕೂಡ ಮಾಡ್ಬೋದು. ಅಂದ್ರೆ ನೀವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಎವ್ರಿ ಮಂತ್ 500 ಮಿನಿಮಮ್ ಅಮೌಂಟ್ ಮಾಡ್ಕೊಂಡು ಹೋಗ್ಬೋದು. ಮ್ಯಾಕ್ಸಿಮಮ್ ಏನು ಲಿಮಿಟ್ ಇರಲ್ಲ. ನೀವು ಎಷ್ಟಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಫೈನಾನ್ಸಿಯಲ್ ಗೋಲ್ ಏನಿರುತ್ತೆ ಅದ್ರ ಮೇಲೆ ನೀವು ಸಿಪ್ ನ ಸ್ಟಾರ್ಟ್ ಮಾಡ್ಬೋದು. ಈ ಫಂಡ್ ಅಲ್ಲಿ ಲಂಸಮ್ ಆಗಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಿಮಗೆ ಮಿನಿಮಮ್ ಅಂದ್ರೆ 5,000 rupees ಬೇಕು. 5,000 ರೂಪಾಯಿ ನೀವು ಒನ್ ಟೈಮ್ ಆಗಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಒನ್ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಅಡಿಷನಲ್ ಪರ್ಚೇಸ್ ಮಾಡ್ಬೇಕಂದಾಗ, ಫಾರ್ ಎಕ್ಸಾಂಪಲ್ ಇವಾಗ ನೀವು 5,000 ಇನ್ವೆಸ್ಟ್ ಮಾಡಿ ನಿಮ್ದೆಲ್ಲ NAV ಜನರೇಟ್ ಆಗಿದೆ, ಫೋನ್ ನಂಬರ್ ಎಲ್ಲ ಜನರೇಟ್ ಆಗಿದೆ. ಅಡಿಷನಲ್ ನಿಮಗೆ ಲಂಸಮ್ ಆಗಿ ದುಡ್ಡು ಬಂತಲ್ಲ, 5,000 ಇರಲಿ 10,000 ಇರಲಿ 1 ಕೋಟಿನೇ ಇರಲಿ, ಅವಾಗ ನೀವು ಅದೇ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದಾಗ ಅಡಿಷನಲ್ ಪರ್ಚೇಸ್ ಬಂದು 1,000 rupees ಇರುತ್ತೆ. ಬಿಲ್ 1,000 ಇದು ಮಾಡಕ್ಕಾಗಲ್ಲ. ಇದರಲ್ಲಿ ಇನ್ನೊಂದೇನಂದ್ರೆ ಟೈಪ್ ಈ ಫಂಡ್ ಅಂದ್ರೆ ಓಪನ್ ಎಂಡೆಡ್ ಫಂಡ್ ಇರೋದು. ನೀವು ಎನಿ ಟೈಮ್ ಈ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಮತ್ತೆ ಎನಿ ಟೈಮ್ ಈ ಫಂಡ್ ಅನ್ನ ನೀವು ವಿಡ್ರಾ ಕೂಡ ಮಾಡ್ಕೋಬಹುದು. ನೀವು ಕೆಲವೊಂದು ಫಂಡ್ಸ್ ಎಲ್ಲ ಲಾಕಿಂಗ್ ಇರುತ್ತೆ, ಲೈಕ್ ELS ಫಂಡ್ ಎಲ್ಲ. ಅದರಲ್ಲಿ ನಿಮ್ಗೆ 3 years ಲಾಕ್ ಇರುತ್ತೆ. 3 ವರ್ಷ ಆ ಫಂಡ್ ಅಲ್ಲಿ ನಿಮ್ಗೆ ಲಾಕ್ ಆಗಿರುತ್ತೆ. ಒಂದ್ಸರಿ ನೀವು ಇವತ್ತು ನೀವು ಇನ್ವೆಸ್ಟ್ ಮಾಡಿದ್ರೆ ಆಫ್ಟರ್ 3 year ಆದ್ಮೇಲೆ ನೀವು ವಿಡ್ರಾ ಮಾಡ್ಕೋಬಹುದು. ಏನ್ ಫಂಡ್ ವ್ಯಾಲ್ಯೂ ಇರುತ್ತೆ ಆ ಫಂಡ್ ವ್ಯಾಲ್ಯೂನ ವಿಡ್ರಾ ಮಾಡ್ಕೋಬಹುದು. ಈ ಫಂಡ್ ಅಲ್ಲಿ ಹಾಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ, ಆಫ್ಟರ್ 6 months ಆಗೋದು 1,10,000 20,000 ಆದ್ಮೇಲೆ ನೀವು ಪ್ರಾಫಿಟ್ ಬಂದಾಗ ಬುಕ್ ಮಾಡ್ಕೊಂಡು ಎಕ್ಸಿಟ್ ಕೂಡ ಆಗ್ಬೋದು. ಈ ಡೈನಾಮಿಕ್ ಅಲೋಕೇಶನ್ ಆಫ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ನೋಡೋಣ. ಈಗ ಅಂದ್ರೆ ಈಗ ಆ ಫಂಡ್ ಅಲ್ಲಿ ಬಂದಂತ ಅಮೌಂಟ್ ನ ಫಂಡ್ ಮ್ಯಾನೇಜರ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 67.51% ಅವರು ಇನ್ವೆಸ್ಟ್ ಮಾಡಿರೋದು ಇಂಡಿಯನ್ ಸ್ಟಾಕ್ಸ್ ಅಲ್ಲಿ. ಅದರಲ್ಲಿ ಬಂದು 47.83 ಇರೋದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ರಿಮೈನಿಂಗ್ 9.87% ಬಂದು ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ 8.15 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಆಲ್ಮೋಸ್ಟ್ 19.23% ಬಂದು ಡೆಪ್ಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ರಿಮೈನಿಂಗ್ ಅಮೌಂಟ್ 8.9% ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ 10.33% ಬಂದು ವೆರಿ ಲೋ ರಿಸ್ಕ್ ಇರುವಂತ ಸೆಕ್ಯೂರಿಟೀಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಇದ್ರದ್ದು ರಿಟರ್ನ್ ನೋಡೋಣ, ಎಷ್ಟು ರಿಟರ್ನ್ ಬರುತ್ತೆ ಅಂತ. ಈಗ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ನಾನ್ ಗ್ಯಾರಂಟೆಡ್ 100% ಇದು ಮಾರ್ಕೆಟ್ ಮೇಲೆ ರಿಸ್ಕ್ ಇರುತ್ತೆ. ಈ ಫಂಡ್ ನೋಡೋಣ ಹೇಗೆ ಇದು ಆಗಿದೆ. ಇದು ಬಂದಿರೋದು ಆಸ್ ಆನ್ ಡೇಟ್ 29 October 2021 ರಿಟರ್ನ್ಸ್. ಓಕೆನಾ. ಫಾರ್ ಎಕ್ಸಾಂಪಲ್ ನೀವು 10 years ನೀವು ಮಂತ್ಲಿ 1,100,000 ಸಿಪ್ ನೀವು ಮಾಡಿದ್ರೆ ನಿಮಗೆ
ಅಲ್ಲ, ಫಾರ್ ಎಕ್ಸಾಂಪಲ್ ನೋಡೋಣ, 1 ಇಯರ್ಗೆ ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ 12,000 ಆಗುತ್ತೆ. ಫಂಡ್ ವ್ಯಾಲ್ಯೂ ಬಂದು 14,506 14,506 ರೂಪಾಯಿ ಆಗಿದೆ. ಅದೇ ತರ ನೀವು 10 ವರ್ಷ ಕಂಟಿನ್ಯೂ ಆಗಿ ಸಿಪ್ ಮಾಡಿದ್ರೆ ನಿಮ್ಗೆ ಟೋಟಲ್ ನಿಮ್ದು ಇನ್ವೆಸ್ಟ್ಮೆಂಟ್ ಬಂದು 1,20,000 ಆಗುತ್ತೆ. ಪ್ರೆಸೆಂಟ್ ಫಂಡ್ ವ್ಯಾಲ್ಯೂ ಬಂದು 2,48,730 rupees ನಿಮ್ಗೆ ಫಂಡ್ ವ್ಯಾಲ್ಯೂ ಇದು ಇವಾಗ ವ್ಯಾಲ್ಯೂ ಇದೆ. ಇವಾಗ ಇದು ಬಂದು ಸಿಪ್ ರಿಟರ್ನ್. ಈಗ ಲಂಸಮ್ ಆಗಿ ಫಾರ್ ಎಕ್ಸಾಂಪಲ್ ಈಗ ನೀವು 2000 ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು 10,000 2011 ನೀವು ಇನ್ವೆಸ್ಟ್ ಮಾಡಿದ್ರೆ ಇವಾಗ ಫಂಡ್ ವ್ಯಾಲ್ಯೂ ಬಂದು ಅರೌಂಡ್ ಏನಿಲ್ಲ ಅಂದ್ರು 2,73,000 ಜಾಸ್ತಿನೇ ಆಗಿರುತ್ತೆ. ಇಲ್ಲಿ ನೋಡಿ 10 ಇಯರ್ಗೆ ಜಾಸ್ತಿನೇ ಆಗಿದೆ. ಇದು ನಿಮ್ದು ಲೇಟೆಸ್ಟ್ ಏನಿರೋದು ಇದು ರಿಟರ್ನ್ ವೈಸ್ ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆ 2,73,000 ಸಮಥಿಂಗ್ ಆಗುತ್ತೆ. 10 ವರ್ಷ ಹಿಂದ್ಗಡೆ ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ 2,73% ಇದೆ. ಇಲ್ಲಿ ರಿಟರ್ನ್ ವೈಸ್ ಇದೆ ನೋಡಿ, ಇಯರ್ಲಿ ವೈಸ್ ರಿಟರ್ನ್ ಇದೆ ನಿಮಗೆ. ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಮ್ಯೂಚುವಲ್ ಫಂಡ್ ಇರಲಿ ವಿತಿನ್ 1 ಮಂತ್ ಅಲ್ಲಿ ಯಾವುದೂ ರಿಟರ್ನ್ ಕೊಡಲ್ಲ, 100% ನೆಗೆಟಿವ್ ಅಲ್ಲೇ ಬರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಎಷ್ಟು ಲಾಂಗ್ ಟರ್ಮ್ ಆಗಿ ಹೋಲ್ಡ್ ಆಗಿ ಇಟ್ಕೋತೀರಾ ಅಷ್ಟು ನಿಮಗೆ ಒಳ್ಳೆ ರಿಟರ್ನ್ ಬರುತ್ತೆ. ಓಕೆ, ಇವಾಗ ಈ ಫಂಡ್ ಅಲ್ಲಿ ಏನಂದ್ರೆ ಈ ಫಂಡ್ ಸ್ಪೆಸಿಫಿಕ್ಲಿ ಇರೋದು ಡಿವಿಡೆಂಡ್ ಪೇಔಟ್ ಕೊಡುವಂಥದ್ದು. ಈ ಫಂಡ್ ಅಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಮಂತ್ಲಿ ಇನ್ಕಮ್ ಬರುವಂತ ಫಂಡ್ ಇದು. ಹೇಗೆ ನೋಡೋಣ. ಫಾರ್ ಎಕ್ಸಾಂಪಲ್ ಈಗ ಡಿವಿಡೆಂಟ್ ಅಂದ್ರೆ ಡಿವಿಡೆಂಟ್ ಮೀನ್ಸ್ ಒಂಥರ ಇಂಟ್ರೆಸ್ಟ್ ತರ ಇರುತ್ತೆ. ಲೈಕ್ ನೀವು FD ಮಾಡಿದಾಗ 1 ಲಕ್ಷ FD ಮಾಡಿದಾಗ 1 ವರ್ಷ ಆಗೋದು 5% ಆದ್ರೆ 5,000 ನಿಮ್ಗೆ ಡಿವಿಡೆಂಟ್ ಬರುತ್ತೆ. ಅದೇ ತರ ಈ ಫಂಡ್ ಅಲ್ಲಿ ನಿಮ್ಗೆ ಮಂತ್ಲಿ ಡಿವಿಡೆಂಟ್ ಬರೋ ತರ ಇರುತ್ತೆ. ನೋಡೋಣ ಡಿವಿಡೆಂಟ್ ಹಿಸ್ಟ್ರಿ ನೋಡೋಣ. ಈಗ ಡಿವಿಡೆಂಟ್ ಹಿಸ್ಟ್ರಿ ನೋಡಿ, ನಾವು ಲಾಸ್ಟ್ 3 ಮಂತ್ ತಗೊಂಡಿರೋದು. ಈಗ ಹಳೇದ್ ನೋಡಿದ್ರೆ 27/4/2021 ಅಲ್ಲಿ 0.23% ನಿಮ್ಗೆ ಡಿವಿಡೆಂಟ್ ಕೊಡ್ತಾ ಇದ್ರು. ಇವಾಗ ಇನ್ನೊಂದೇನ್ ಗುಡ್ ನ್ಯೂಸ್ ಅಂದ್ರೆ ಲಾಸ್ಟ್ ಮಂತ್ 25/10/2021 ನಿಮ್ಗೆ 0.26 ನಿಮ್ಗೆ ಡಿವಿಡೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಪರ್ ಯೂನಿಟ್ಗೆ 0.26 ಪೈಸೆ ನಿಮ್ಗೆ ಡಿವಿಡೆಂಟ್ ಬರ್ತಾ ಇದೆ. ಅದು ನಿಮ್ಗೆ ಹೇಗ್ ಬರುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದ್ರಕ್ಕಿಂತ ಮೊದಲು ಸ್ವಲ್ಪ ನಾವು FD ನೋಡೋಣ, ಹೇಗೆ ರಿಟರ್ನ್ಸ್ ಇದೆ, ಹೇಗೆ ಎಷ್ಟು ವರ್ಷದಿಂದ FD ರೇಟ್ ಚೇಂಜಸ್ ಆಗ್ತಾ ಇದೆ ಅಂತ. ನಾ ತಗೊಂಡಿರೋದು ಡಾಟಾ RBI ಇಂದ 2013 ಅಲ್ಲಿ 8.87 ಇತ್ತು FD ರೇಟ್. ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮತ್ತಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲೆಲ್ಲ ಇತ್ತು. ಆಲ್ಮೋಸ್ಟ್ ಅಲ್ಲಿ ಎವ್ರಿ ಮಂತ್ ವೈಸ್ ಕೂಡ ಇದೆ ನೋಡಿ ಹೇಗೆ ರಿಡ್ಯೂಸ್ ಆಗ್ತಾ ಬರ್ತಾ ಇದೆ. 8.84, 8.81, 8.70 ಪರ್ ಮಂತ್ ನಿಮಗೆ ಅದು ರಿಡ್ಯೂಸ್ ಆಗ್ತಾನೆ ಇದೆ. ಇವಾಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ, ಇವಾಗ ಲಾಸ್ಟ್ ಸೆಪ್ಟೆಂಬರ್ ಮಂತ್ ಅಲ್ಲಿ, ಅಕ್ಟೋಬರ್ ಬಿಡಿ, ಸೆಪ್ಟೆಂಬರ್ ಮಂತ್ ಅಲ್ಲಿ 5.14, 5.27 ಇವೆಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಅಲ್ಲೆಲ್ಲ ಇದು ನಿಮಗೆ ರಿಟರ್ನ್ ಬರ್ತಾ ಇದೆ. FD ಪ್ರೆಸೆಂಟ್ ರಿಟರ್ನ್ ಇದೆಲ್ಲ ನಿಮಗೆ ಟ್ಯಾಕ್ಸೇಬಲ್ ಏನಿದೆ. FD ಇದೆಲ್ಲ ಏನು ಅಮೌಂಟ್ ಇಂಟ್ರೆಸ್ಟ್ ಬರುತ್ತೆ ಅದೆಲ್ಲ ನಿಮಗೆ ಟ್ಯಾಕ್ಸೇಬಲ್ ಆಗಿ ಬರುತ್ತೆ. ಇವಾಗ ಫಂಡ್ ಬಗ್ಗೆ ನೋಡೋಣ, ಎಷ್ಟು ನಿಮಗೆ ಇದು ಸಿಗುತ್ತೆ ಅಂತ. HDFC ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್, ಅವಾಗ ಹೇಳ್ದಂಗೆ ಇದು ರೆಗ್ಯುಲರು. ಈ ಫಂಡ್ ಅಲ್ಲಿ ನಿಮಗೆ ಮಂತ್ಲಿ ಇನ್ಕಮ್ ಬರುವಂತ ಫಂಡ್. ಕಾರ್ಪೊರೇಟ್ ವ್ಯಾಲ್ಯೂ ಬಂದು 43,246.73 crore ಅಷ್ಟು ಕೋಟಿ ಈ ಫಂಡ್ ಅಲ್ಲಿ ನಿಮ್ಮ ಅಮೌಂಟ್ ಇದೆ. ಓಕೆನಾ? ಅದು ಅಲ್ಲಿ ನಿಮ್ಗೆ ರಿಟರ್ನ್ಸ್ ಇದೆ ನೋಡಿ. ಯಾವ ಇಯರ್ಗೆ 1 ವೀಕ್ ರಿಟರ್ನ್ ನೋಡಿ ಮೈನಸ್ ಅಲ್ಲಿದೆ, 1 ಮಂತ್ ರಿಟರ್ನ್ 0.37 ಪ್ಲಸ್ ಅಲ್ಲಿದೆ. ಲಾಸ್ಟ್ ನಿಮಗೆ 10 ಇಯರ್ಸ್ ಎವರೇಜ್ ರಿಟರ್ನ್ ತಗೊಳ್ಳಿ, ನಿಮಗೆ 10 ಇಯರ್ಸ್ಗೆ 226.40 ಪಾಯಿಂಟ್ ರಿಟರ್ನ್ಸ್ ಬಂದಿದೆ. ನಿಮ್ಗೆ ಈ ಅನ್ಯುಲೈಸ್ ರಿಟರ್ನ್ ತಗೊಂಡ್ರೆ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. 58%, 19%, 15%, 12%, 16% ಎವರೇಜ್ ನಿಮ್ಗೆ ಒಳ್ಳೆ ರಿಟರ್ನ್ ಇದೆ. ಇಲ್ಲಿ ಸಿಪ್ ರಿಟರ್ನ್ ಇದೆ, ನಾನು ಮೊದಲೇ ಹೇಳ್ದಂಗೆ ಸಿಪ್ ರಿಟರ್ನ್ ಕೂಡ ಇದೆ. 1 ಇಯರ್ಗೆ ಸಿಪ್ ರಿಟರ್ನ್ 20% ಇದೆ, 39% ಇದೆ, 41% ಇದೆ, 48% ಇದೆ. 10 ಇಯರ್ ನಿಮಗೆ ರಿಟರ್ನ್ಸ್ ತಗೊಂಡ್ರೆ ನಿಮಗೆ 107% ಇದೆ. ಟೋಟಲಿ 10 ಇಯರ್ಸ್ ರಿಟರ್ನ್ಸ್ ಈ ಫಂಡ್ ಅಲ್ಲಿ ಇರುತ್ತೆ. ಈ ಫಂಡ್ ಅಲ್ಲಿ ನಿಮಗೆ ಪೋರ್ಟ್ಫೋಲಿಯೋ ನೋಡೋಣ, ಅವರು ಯಾವ ಸ್ಟಾಕ್ಸ್ ಅಲ್ಲಿ ಹೋಲ್ಡಿಂಗ್ ಹೇಳೋದಲ್ಲ. ನಿಮಗೆ ಇಕ್ವಿಟಿ ಹೋಲ್ಡಿಂಗು 67.51% ಇದೆ. ಅವರು F&O ಅಲ್ಲಿ ಟ್ರೇಡ್ ಮಾಡಲ್ಲ, ಇನ್ವೆಸ್ಟ್ ಮಾಡ್ತಾ ಇಲ್ಲ. ಫಾರಿನ್ ಇಕ್ವಿಟಿ ಅಲ್ಲಿ ಕೂಡ ಅವ್ರೇನು ಟ್ರೇಡ್ ಮಾಡ್ತಾ ಇಲ್ಲ. ಅಂದ್ರೆ ನೀವು ಅಲ್ಲಿ ಈ ಫಂಡಿಗೆ ಬಂದಂತ ದುಡ್ಡನ್ನ ಅವರು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ರಿಟರ್ನ್ಸ್ ಕೊಡ್ತಾ ಇರೋದು.
ಟೋಟಲ್ 67% ಇದೆ. ಅವ್ರು ತಗೊಂಡಿರೋದು 71 ಸ್ಟಾಕ್ಸ್ ಇದೆ. ಲಾರ್ಜ್ ಕ್ಯಾಪ್ ಅಲ್ಲಿ 47, ಮಿಡ್ ಕ್ಯಾಪ್ ಅಲ್ಲಿ 9.87, ಸ್ಮಾಲ್ ಕ್ಯಾಪ್ ಅಲ್ಲಿ 8.15%. ಕೆಲವೊಂದು ಮೇಜರ್ ಸ್ಟಾಕ್ಸ್, ಟಾಪ್ ಸ್ಟಾಕ್ಸ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲ್ ಥರ್ಮಾ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಕೋಲ್ ಇಂಡಿಯಾ, ICICI ಬ್ಯಾಂಕು, ಇದೇ ತರ ಟಾಪ್ ಸ್ಟಾಕ್ಸ್ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಅವರು ಎಷ್ಟು ವ್ಯಾಲ್ಯೂ ಇನ್ವೆಸ್ಟ್ ಮಾಡಿರೋದು ಅಂತ ಗೊತ್ತಿರುತ್ತೆ. ಇಲ್ಲಿ ಸೆಕ್ಟರ್ ಇದೆ ನೋಡಿ, ಬ್ಯಾಂಕಿಂಗ್ ಸೆಕ್ಟರ್, ಪವರ್ ಸೆಕ್ಟರ್, ಇನ್ವೆಸ್ಟ್ಮೆಂಟ್ ಅಂದ್ರೆ ಅವರು ಡಿವೈಡ್ ಮಾಡಿದ್ದಾರೆ. ನಿಮ್ಮ ಕಸ್ಟಮರ್ ಏನು ಇನ್ವೆಸ್ಟ್ ಮಾಡಿರ್ತಾರಲ್ಲ ಆ ಅಮೌಂಟ್ ನ ನಿಮ್ ಕಡೆ ತಗೊಂಡು ಡಿವೈಡ್ ಮಾಡಿ ಅವರು ಒಳ್ಳೆ ಪ್ರಾಫಿಟ್ ನ ಬುಕ್ ಮಾಡಿ ಕೊಡ್ತಾ ಇದ್ದಾರೆ ಕಸ್ಟಮರ್ಸ್. ಇದು ಎವರೇಜ್ ರಿಟರ್ನ್ ಇರುತ್ತೆ. ಇವಾಗ ನಾವು ಏನ್ ನೋಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ 10 lakh rupees ಇದೆ, 10 ಲಕ್ಷ ನನ್ನ ಹತ್ರ ಇವಾಗ ದುಡ್ಡಿದೆ. ನಾನು FD ಮಾಡಿದ್ರೆ ನನಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ HDFC ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 8 ರಿಟರ್ನ್ ಬರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ 10 ಲಕ್ಷ ಕ್ಯಾಲ್ಕುಲೇಟರ್ ತಗೋಣ. ಈಗ ನನ್ನ ಹತ್ರ 10 ಲಕ್ಷ ದುಡ್ಡಿದೆ ಅನ್ನೋಣ. 10 ಲಕ್ಷಕ್ಕೆ ಎಷ್ಟು ಯೂನಿಟ್ಸ್ ಬರುತ್ತೆ ಅದು ಮೇನ್ ಇಂಪಾರ್ಟೆಂಟ್. ಇವಾಗ 29.557 ಯೂನಿಟ್ ವ್ಯಾಲ್ಯೂ ಇರೋದು, NAV ನೆಟ್ ಅಸೆಟ್ ವ್ಯಾಲ್ಯೂ ಇರೋದು. ಈಗ 10 lakh 10 ಲಕ್ಷ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಡಿವೈಡೆಡ್ ಬೈ 29.557 ಅಂದ್ರೆ ನಿಮಗೆ 33,832 ನಿಮಗೆ 0.93 ಡಿವಿಡೆಂಡ್ ಬರ್ತಾ ಇದೆ. ಸಾರಿ, ಯೂನಿಟ್ಸ್ ನಿಮಗೆ ಬರ್ತಾ ಇದೆ. ಇಷ್ಟು ಯೂನಿಟ್ ನಿಮಗೆ 10 ಲಕ್ಷ ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಇಷ್ಟು ಯೂನಿಟ್ ಬರ್ತಾ ಇದೆ. ಅವರು ಡಿವಿಡೆಂಡ್ ಎಷ್ಟು ಕೊಡ್ತಾ ಇದ್ದಾರೆ ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ನಾನು ನಿಮ್ಗೆ ಹೇಳಿದೆ 0.26 ನಿಮಗೆ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಅಂತ. ಇಲ್ಲಿ ಡಿವಿಡೆಂಡ್ ನೋಡೋಣ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಅರ್ಲಿಯರು 25/11/2019 ಅಲ್ಲಿ 31% ಡಿವಿಡೆಂಡ್ ಕೊಡ್ತಾ ಇದ್ರು 2019 ಅಲ್ಲಿ. ಅಪ್ ಟು ಎಲ್ಲಿ ತನಕ ಕೊಟ್ಟರು ಅಂದ್ರೆ 2037-2020 ತನಕ ಮಾರ್ಚ್ ತನಕ ಅವರು 31% ಕೊಟ್ಟರು. ಆಮೇಲೆ ಲಾಕ್ಡೌನ್ ಆದ್ಮೇಲೆ ಮತ್ತೆ ಅವರು ಡಿವಿಡೆಂಡ್ ನ ರೆಡ್ಯೂಸ್ ಮಾಡಿದ್ರು. ಇನ್ನೊಂದು ಏನ್ ಗುಡ್ ನ್ಯೂಸ್ ಅಂದ್ರೆ, ನಾನು ಹೇಳಿದಾಗೆ 0.26 ಇವಾಗ ನಿಮ್ಗೆ ಪರ್ ಯೂನಿಟ್ಗೆ 0.26 ಪೈಸೆ ಡಿವಿಡೆಂಡ್ ನ ಕೊಡ್ತಾ ಇದ್ದಾರೆ. ಅಂದ್ರೆ ಎಷ್ಟಾಗುತ್ತಪ್ಪ, ಇಲ್ಲಿ ಕ್ವಾಂಟಿಟಿ ಅಷ್ಟಿದೆಲ್ಲ ಇಂಟು ಅಂದ್ರೆ ನಿಮ್ ಏನ್ ಯೂನಿಟ್ ನಿಮ್ಗೆ ಬಂದಿರುತ್ತೆ ಅದಕ್ಕೆ ಇಂಟು ಮಾಡೋಣ. ಎಷ್ಟು? 0.26 8,000 ನಿಮಗೆ 8,096.56 ಇದು ನಿಮಗೆ ಮಂತ್ಲಿ ಡಿವಿಡೆಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದರಲ್ಲಿ 10% ಟ್ಯಾಕ್ಸ್ ಕಟ್ ಆಗುತ್ತೆ ಅನ್ಕೊಳ್ಳೋಣ. ಇಲ್ಲಿ ಇಂಟು 10% ಟ್ಯಾಕ್ಸ್ ಅಂದ್ರೆ 879 ನಿಮಗೆ 879 ನಿಮಗೆ ಟ್ಯಾಕ್ಸ್ ಹೋಗುತ್ತೆ. ಅಂದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತು? 8,796 ಮೈನಸ್ 879 ಅಂದ್ರೆ ನಿಮಗೆ ಮಂತ್ಲಿ 10 ಲಕ್ಷಕ್ಕೆ 7,917 ರೂಪಾಯಿ ನಿಮ್ಗೆ ಅಕೌಂಟ್ಗೆ ಎವ್ರಿ ಮಂತ್ ಡಿವಿಡೆಂಟ್ ಬರ್ತಾ ಇರುತ್ತೆ. ಇದಕ್ಕೆ ಇಂಟು 12 ಮಾಡೋಣ. ಇಂಟು 12 ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ ನೋಡೋಣ. ಅಂದ್ರೆ 95,004 ಒಂದು ವರ್ಷಕ್ಕೆ ಇದು ನಿಮ್ದು ಟೋಟಲ್ ಡಿವಿಡೆಂಟ್ ಅಂದ್ರೆ ಇಂಟ್ರೆಸ್ಟ್ ಬಂದಂಗೆ. ಇವಾಗ FD ನೋಡೋಣ. FD ಬ್ಯಾಂಕ್ ಅಲ್ಲಿ ಎಷ್ಟು? ಒಂದು 5% ಅನ್ಕೊಳ್ಳೋಣ. ಎಕ್ಸಾಂಪಲ್ ಇದು 95,004 ರೂಪೀಸ್ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್. TDS ಎಲ್ಲ ಕಟ್ಟಾಗಿ ನಿಮ್ಗೆ 95,000 10 ಲಕ್ಷಕ್ಕೆ ಬರ್ತಾ ಇದೆ. ಈ FD ನೋಡೋಣ. ಈಗ FD ಅಲ್ಲಿ 10 ಲಕ್ಷಕ್ಕೆ ಎಷ್ಟಾಗುತ್ತೆ? 5% ಅಂದ್ರೂ ಕೂಡ 5,60 ಪ್ಲಸ್ 2 12 ಅಂದ್ರೆ 12 ಮಂತ್ ಇರುತ್ತಲ್ವಾ. 12 ಇಂಟು 5,000 60,000 ನಿಮ್ಗೆ FD ಬರ್ತಾ ಇದೆ. FDದು ಇಂಟ್ರೆಸ್ಟ್ ನಿಮ್ಗೆ 60,000 ಬರ್ತಾ ಇದೆ. ಇನ್ ಕೇಸ್ ನೀವು 20 ಅಥವಾ 30% ಸ್ಲ್ಯಾಬ್ ಅಲ್ಲಿ ಇದ್ರೆ ನಿಮ್ಗೆ ಎಷ್ಟು TDS ಆಗುತ್ತೆ ಅಂದ್ರೆ ಇಲ್ಲಿ 30% ಅನ್ಕೊಳ್ಳೋಣ.
ಇಂಟು 30% ಸ್ಲ್ಯಾಬ್ ಅಲ್ಲಿ ಇರೋರಿಗೆ ಎಷ್ಟು ಕಟ್ಟಾಗುತ್ತೆ ಅಂದ್ರೆ 18,000 ಆಲ್ಮೋಸ್ಟ್ 60,000 60,000 18,000 ನಿಮಗೆ ಟ್ಯಾಕ್ಸ್ ಕಟ್ಟಾಗುತ್ತೆ. 60,000ದಲ್ಲಿ ಮೈನಸ್ ಎಷ್ಟು 18,000 ಅಂದ್ರೆ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿ ಕೈ ಬರೋದು ಅಮೌಂಟ್ ಎಷ್ಟು 42,000 ನಿಮಗೆ ಟ್ಯಾಕ್ಸ್ ಫ್ರೀ ಆಗಿ ಬರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಡಿವಿಡೆಂಟ್ 95,004 rupees ಬರ್ತದೆ. FD ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 42,000 42,000 ನಿಮಗೆ ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಏನಿಲ್ಲ ಅಂದ್ರೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ 53,000 rupees ನಿಮ್ಗೆ FD ಗಿಂತ ಜಾಸ್ತಿ ದುಡ್ಡು ಬರ್ತಾ ಇದೆ. ಬಟ್ FD ಅಲ್ಲಿ 100% ರಿಸ್ಕ್ ಇರಲ್ಲ, ನಿಮ್ಗೆ ಅಲ್ಟೆಡ್ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಲ್ಲಿ ರಿಸ್ಕ್ ಇರುತ್ತೆ. ಓಕೆನಾ, ಸ್ವಲ್ಪ ರಿಸ್ಕ್ ತಗೊಂಡ್ರೆ ನಿಮ್ಗೆ ರಿಟರ್ನ್ ಬರುತ್ತೆ, 100% ನಿಮ್ಗೆ ರಿಟರ್ನ್ ಬರುತ್ತೆ. ಗೊತ್ತಾಯ್ತಲ್ವಾ ಕಂಪಾರಿಸನ್? FD ಅಲ್ಲಿ ಮಾಡಿದ್ರೆ 95,000 ಬರುತ್ತೆ, ಸಾರಿ FD ಅಲ್ಲಿ ಮಾಡಿದ್ರೆ 42,000 ನಿಮ್ಗೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 42,000 ಬರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿದ್ರೆ ಅರೌಂಡ್ 95,000 ಟ್ಯಾಕ್ಸ್ ಫ್ರೀ ಆಗಿ ಬರುತ್ತೆ. ಅದು ಅಲ್ಲದೆ ಇವಾಗ ನೀವು 29 rupeesಗೆ NIV ಪರ್ಚೇಸ್ ಮಾಡಿರ್ತೀರಾ. NIV ಬಂದು 29 rupees ಪರ್ಚೇಸ್ ಮಾಡಿರ್ತೀರಾ. ಆಫ್ಟರ್ 1 year ಆಗೋದು ಅದು 35 rupees ಆದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ದು ಫಂಡ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. 11 lakh ಸಮಥಿಂಗ್ ಜಾಸ್ತಿನೇ ಆಗುತ್ತೆ. ಓಕೆನಾ, ನನ್ನ ಪ್ರಕಾರ ಬೆಸ್ಟ್ ಅಂದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು FD ಗಿಂತ ಜಾಸ್ತಿನ ರಿಟರ್ನ್ ನೀವು ಎಕ್ಸೆಪ್ಟ್ ಮಾಡ್ಬೋದು ಆರಾಮಾಗಿ. ಯಾಕಂದ್ರೆ ಆಲ್ಮೋಸ್ಟ್ ನಾನು 2019 ಡಿಸೆಂಬರ್ ಅಲ್ಲಿ ನಮ್ಮ ಕಸ್ಟಮರ್ಗೆ 10 ಲಕ್ಷ ಇನ್ವೆಸ್ಟ್ ಮಾಡಿದೆ. 10 ಲಕ್ಷ ಬಂದು ಲಾಕ್ಡೌನ್ ಆದ್ಮೇಲೆ ಅದು ಆಲ್ಮೋಸ್ಟ್ 6.5 lakh ಆಗಿತ್ತು. ಅಂದ್ರೆ ಆಲ್ಮೋಸ್ಟ್ 3.5 lakh ಮೈನಸ್ ಆಗಿತ್ತು. ಬಟ್ ಕಸ್ಟಮರ್ ಪ್ಯಾನಿಕ್ ಆಗಲಿಲ್ಲ, ಅವರು ವೇಟ್ ಮಾಡಿದ್ರು. ಇವಾಗ ಬಂದು ಅವ್ರದ್ದು ವ್ಯಾಲ್ಯೂ ಬಂದು ನಿಯರ್ 12 lakh ಇದೆ. 12 ಲಕ್ಷ ನಿಯರ್ 12 ಲಕ್ಷ ವ್ಯಾಲ್ಯೂ ಇದೆ. ಅವರಿಗೆ ಮಂತ್ಲಿ ಡಿವಿಡೆಂಟ್ ಏನಿಲ್ಲ ಅಂದ್ರೂ 18 ಮಂತ್ ಇಂದ ಅವರು ಡಿವಿಡೆಂಟ್ ಕೂಡ ತಗೋತಿದ್ದಾರೆ. ಬೆಟರ್ ದೆನ್ FD ಅವರು ಡಿವಿಡೆಂಟ್ ಕೂಡ ತಗೋತಿದ್ದಾರೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮುಂದೆ ಬರುವಂತ ವಿಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ. ನಂದು ಕೆಳಗಡೆ ಫೋನ್ ನಂಬರ್ ಇರುತ್ತೆ. ಏನಾದರೂ ನಿಮಗೆ ಡೌಟ್ ಇದ್ರೂ ಕೂಡ ನೀವು ನನಗೆ ಕಾಲ್ ಮಾಡ್ಬೋದು. ಯಾಕಂದ್ರೆ ನಾನು ICICI ಡೈರೆಕ್ಟ್ ಅಲ್ಲಿ ಬಿಸ್ನೆಸ್ ಪಾರ್ಟ್ನರು. ಅದು ಅಲ್ಲದೆ ನಿಮ್ದು ಏನಾದರೂ ಹಳೆ ಸರ್ವಿಸ್ ಇದ್ರೂ ಕೂಡ ನಾನು ನಿಮಗೆ ಫ್ರೀ ಆಗಿ ಕೂಡ ಮಾಡ್ಕೊಡ್ತೀನಿ. ಅದಕ್ಕೇನು ಚಾರ್ಜಸ್ ಏನು ಮಾಡೋದಿಲ್ಲ. ನಮಸ್ಕಾರ, ಧನ್ಯವಾದಗಳು.